ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೆಸರುಬೇಳೆ ಕೋಸಂಬರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಹೆಸರುಬೇಳೆ ಚೆನ್ನಾಗಿ ನೆಂದಿದೆ. ನಾನು ಒಂದು ಪಾವಷ್ಟು, ಈ ಪಾವಿನಲ್ಲಿ ಒಂದು ಪಾವಷ್ಟು ಹೆಸರುಬೇಳೆನ ಒಂದು 2-3 ಸತಿ ತೊಳೆದ್ಬಿಟ್ಟು 1 ಗಂಟೆ ಕಾಲ ಚೆನ್ನಾಗಿ ನೀರು ಹಾಕಿಬಿಟ್ಟು ನೆನೆಯಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ನೆಂದಿದೆ. ಬರೀ ಹೆಸರುಬೇಳೆ ಹಾಕಬಾರ್ದು ಅಂತಂದ್ಬಿಟ್ಟು ಒಂದು 4 ಕಾಳು ಕಡಲೆಬೇಳೆನೂ ಸೇರಿಸಿದ್ದೀನಿ ಜೊತೆಯಲ್ಲಿ. ಒಂದೇ ಬೇಳೆನಲ್ಲೇ ಕೋಸಂಬರಿ ಮಾಡೋದು ಇದೆಲ್ಲ ಹಬ್ಬಕ್ಕೆ ಮಾಡುವಾಗ ಅಥವಾ ಪೂಜೆಗಳಿಗೆ ಮಾಡುವಾಗ 2 ಬೇಳೆನೂ ಸೇರಿಸ್ಬಿಟ್ಟು ಮಾಡ್ತಾರೆ. ಅಕಸ್ಮಾತ್ 2 ಬೇರೆ ಬೇರೆ ಕೋಸಂಬರಿ ಮಾಡಲಿಲ್ಲ ಅಂತಂದರೆ ಒಂದೇ ಕೋಸಂಬರಿನಲ್ಲಿ ಒಂದು 4 ಕಾಳು ಇನ್ನೊಂದ್ರದ್ದು ಬೇಳೆನೂ ಸೇರಿಸೋದು. ಆಮೇಲೆ ಅದನ್ನೆಲ್ಲ ನೀರನ್ನ ಬಸ್ದುಬಿಟ್ಟು ನೆಂದಿರೋಂಥ ಬೇಳೆನ ಒಂದು ಬೇಸನ್ಗೆ ಹಾಕಿಟ್ಕೋಬೇಕು. ಆಮೇಲೆ ಒಂದು 3 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಆಮೇಲೆ ಒಗ್ಗರಣೆ ಬಾಣಲೆ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದ್ಮೇಲಿಂದ ಒಂದೇ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋದು. ಸಾಸಿವೆ ಸಿಡಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೋಬೇಕು. ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡ್ರೆ ಇದರಲ್ಲಿ ಕೋಸಂಬರಿನಲ್ಲಿ ಮಧ್ಯದಲ್ಲಿ ತೆಗೆದಿಡೋದಕ್ಕೆ ಬೇಕು ಅಂತಂದರೆ ತೆಗೆದಿಡ್ಬೋದು. ಖಾರ ತಿಂತಾರೆ ಅನ್ನೋರು ಹಾಗೆ ತಿನ್ಬೋದು. ತುಂಬ ದೊಡ್ಡದಾಗೂ ಹಾಕಕ್ಕೆ ಹೋಗೋದ್ರಲ್ಲೇ ಇರೋದು ಒಳ್ಳೆಯದು. ಆಮೇಲೆ ಒಂದೇ ಒಂದು ಸಣ್ಣ ಉಂಡೆ ಗಾತ್ರದಷ್ಟು ಇಂಗನ್ನ ಹಾಕೋಬೇಕು. ಆಮೇಲೆ ಕರಿಬೇವಿನ ಹೆಸಲು 2 ಹೆಸಲು ತೊಗೊಂಡಿದ್ದೀನಿ, ಎಳೆದಾಗಿರೋದು. ಅದನ್ನು ಇದಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಹಸಿದೇನೂ ಹಾಕ್ಬೋದು, ಕರಿಬೇವನ್ನ ಏನು ತೊಂದರೆ ಆಗೋಲ್ಲ. ಒಗ್ಗರಣೆನ ಸಿಡಿಸ್ಬಿಟ್ಟು ಸ್ವಲ್ಪ ಹಾಕಿದ್ರೆ ತುಂಬ ರುಚಿಯಾಗತ್ತೆ. ಆಮೇಲೆ ಬಸ್ದಿಟ್ಕೊಂಡಿದ್ವಲ್ವ ಬೇಳೆ, ಅದಕ್ಕೆ ಇವಾಗ ಕಾಯಿ ತುರಿ ಹಾಕ್ಕೋಬೇಕು. ಒಂದು 2 ದೊಡ್ಡ ಹಿಡಿಯಷ್ಟು ಕಾಯಿ ತುರಿ ಬಳಸ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಅಂತಂದರೆ ಕಾಯಲ್ಲೇ ಕಳೆ ಕಟ್ಟಬೇಕು ಅಂತ ಹೇಳ್ತಾರೆ ದೊಡ್ಡವರೆಲ್ಲ. ಅಂದರೆ ಕೋಸಂಬರಿಗೆ ಕಾಳಿಗಿಂತನೂ ಕಾಯಿ ಜಾಸ್ತಿ ಸಿಗೋ ಹಾಗೆ ಹಾಕೋರು ಇದ್ದಾರೆ. ಅಷ್ಟೊಂದು ಕಾಯಿ ಹಾಕೋರಿದ್ದಾರೆ. ಒಂದೊಂದು ಪಾವ್ಗೆ ಒಂದೊಂದು ಫುಲ್ ಕಾಯಿನೇ ಹಾಕುವಂಥವ್ರು ಇದ್ದಾರೆ. ತುಂಬ ರುಚಿಯಾಗತ್ತೆ ಅಂತ. ಹಸಿ ಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ. ಹಾಗಾಗಿ ಆಮೇಲೆ ನಾನಿಲ್ಲಿ ಒಂದು 2 ದೊಡ್ಡ ಹಿಡಿಯಷ್ಟು ಹಾಕಿದ್ದೀನಿ. ಅದಾದಮೇಲೆ ಒಗ್ಗರಣೆನೂ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋದು. ಇಂಗು ತೆಂಗು ಎಲ್ಲ ಬಿದ್ದರೆ ಮಂಗನೂ ಅಡುಗೆ ಮಾಡುತ್ತಂತೆ ಅಂತಂತಾರಲ್ಲ, ಹಾಗೆ ಇಂಗು ತೆಂಗು ದಂಡಿಯಾಗಿ ಹಾಕಿ ಒಂದು ಸಿಂಪಲ್ಲಾಗಿರೋ ಕೋಸಂಬರಿನ ಮಾಡಿಬಿಡೋದು ಇವತ್ತು ನಾವು. ಆಮೇಲೆ ಇದಕ್ಕೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಉಪ್ಪನ್ನ. ಏನು ಅಂತಂದರೆ ಉಪ್ಪು ಮುಂಚೆನೇ ಹಾಕಿದ್ರೆ ಸ್ವಲ್ಪ ನೀರು ಬಿಟ್ಕೊಳತ್ತಲ್ವ, ಹಾಗಾಗಿ ರುಚಿಗೆ ಬೇಕಾಗಿರೋಷ್ಟು 1 ಸ್ಪೂನಷ್ಟು ಹಾಕಿದ್ದೀನಿ ಉಪ್ಪನ್ನ. ಈ ಸ್ಟೇಜಲ್ಲಿ ಹಾಕ್ಕೊಂಡು ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೀವು ಒಗ್ಗರಣೆಗೆ ಹಿಂಗೆ ಹಾಕಿಲ್ಲ ಅನ್ನೋದಾದರೆ ಇಂಗು ನೀರನ್ನ ಇವಾಗ ಕಲಿಸ್ತೀರಲ್ವ, ಈ ಸ್ಟೇಜಲ್ಲಿ ಹಾಕ್ಕೋಬೇಕು. ಅಕಸ್ಮಾತ್ ನೀವು ಪೂಜೆಗೆ ಅಂತ ಮಾಡ್ತಾಯಿದ್ದೀರಾ, ನೈವೇದ್ಯಕ್ಕೆ ಮಾಡ್ತಾಯಿದ್ದೀರಾ ಅಂತಂದರೆ ಇದನ್ನು ನೀವು ಉಪ್ಪು ಹಾಕದಿರೇ ನೈವೇದ್ಯನೂ, ಕೆಲವ್ರ ಮನೆಯಲ್ಲಿ ಉಪ್ಪು ಹಾಕದಿರೋ ನೈವೇದ್ಯ ಮಾಡ್ತಾರೆ. ಆಮೇಲಿಂದ ತಿನ್ನೋ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೊತಾರೆ. ನಂಗೆ ಯಾಕೋ ಇನ್ನೂ ಒಂಚೂರು ಕಾಯಿ ಸಾಲದು ಅನ್ನಿಸ್ತು. ಇದಕ್ಕೆ ಇನ್ನೂ ಒಂದು ದೊಡ್ಡ ಹಿಡಿಯಷ್ಟು ಕಾಯಿ ತುರಿ ತಿರ್ಗಾ ಸೇರಿಸಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟಿಷ್ಟೊಂದು ಕಾಯಿ ಹಾಕಬೇಕು ಅಂತಲೇ ಏನಿಲ್ಲ. ನಾನೇನು ಅಂದರೆ ಇವಾಗ ತದಿಗೆ ಗೌರಿ ಸೀಸನ್ ಅಂತ, ಅಂದರೆ ಚೈತ್ರ ಮಾಸದಲ್ಲಿ ಪಾಡ್ಯ ಆಗುತ್ತೆ, ಅದಾದಮೇಲೆ ಬಿದಿಗೆ, ಅದಾದಮೇಲೆ ತದಿಗೆ ಬರುತ್ತಲ್ವ, ಆವತ್ತಿಂದ ಸೌಭಾಗ್ಯ ಗೌರಿ ವ್ರತ ಅಂತ ಮಾಡ್ತಾರೆ. ಸೊ ಆ ಥರ ವ್ರತ ನಮ್ಮ ಮನೆಯಲ್ಲಿ ನಾವು ಮಾಡ್ತೀವಿ. ಅದಕ್ಕೋಸ್ಕರ ಪ್ರತಿದಿನ 5 ಜನ ಮುತ್ತೈದೆಯರಿಗೆ ಮೊದಲನೇ ತದಿಗೆಯಿಂದ ಅಕ್ಷತದಿಗೆವರೆಗೂ ಕುಂಕುಮ ಕೊಡಬೇಕು. ಅದಕ್ಕೆ ಈ ಕೋಸಂಬರಿನ ನಾನು ರೆಡಿ ಮಾಡಿರೋದು. ಮುತ್ತೈದೆಯರಿಗೆ ಕೊಡೋದಕ್ಕಲ್ವ, ಅದಕ್ಕೆ ದಂಡಿಯಾಗಿ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ರುಚಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಕೋಸಂಬರಿ. ನೀವು ಮಾಡಿಕೊಂಡು ಈ ಥರದ್ದೊಂದು ಕೋಸಂಬರಿನ ತಿನ್ನಿ.